ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲಾದ ಕಲಬುರಗಿ ಇತ್ತೀಚೆಗೆ ಮೆಡಿಕಲ್ ಹಬ್ ಆಗ್ತಾ ಇದೆ. ದುರಂತ ಅಂದ್ರೆ ಕೈಕಾಲು ಮುರ್ಕೊಂಡು ಜಿಮ್ಸ್ ಆಸ್ಪತ್ರೆಗೆ ಬಂದ ಬಡವರಿಗೆ ವಾರಗಳು ಕಳೆದರೂ ಸಹ ಅಲ್ಲಿನ ವೈದ್ಯರು ಇಲ್ಲಸಲ್ಲದ ನೆಪವನ್ನ ಹೇಳಿ ಅವರಿಗೆ ಆಪರೇಷನ್ನೇ ನಡೆಸ್ತಾ ಇಲ್ವಂತೆ. ಹೀಗಾಗಿ ಆಸ್ಪತ್ರೆಯ ವಾರ್ಡ್ನಲ್ಲೇ ಚಿಕಿತ್ಸೆಗೆ ಬಂದವರು ನರಳಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಕಲಬುರಗಿಯ ಜಿಮ್ಸ್ ಆರ್ಥೋ ವೈದ್ಯರ ದಿವ್ಯ ನಿರ್ಲಕ್ಷ್ಯ. ಮೂಳೆ ಮುರಿದುಕೊಂಡು ಬಂದ್ರು ಆಪರೇಷನ್ಗೆ ಹಿಂದೇಟು. ಜಿಮ್ಸ್ ವೈದ್ಯರ ನಿರ್ಲಕ್ಷ್ಯಕ್ಕೆ ರೋಗಿಗಳಿಂದ ಹಿಡಿ ಶಾಪ. ಸದಾ ಒಂದಲ್ಲ ಒಂದು ಕರ್ಮಕಾಂಡಗಳಿಂದ ಸುದ್ದಿಯಲ್ಲಿರುವ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆ ಇದೀಗ ಮತ್ತೆ ಸುದ್ದಿಯಲ್ಲಿದೆ. ಇದಕ್ಕೆ ಪ್ರಮುಖ ಕಾರಣ ಇಲ್ಲಿನ ಆರ್ಥೋಪೆಡಿಕ್ ವೈದ್ಯರ ದಿವ್ಯ ನಿರ್ಲಕ್ಷ್ಯ. ಹೌದು, ಕೈಕಾಲು ಮುರಿದಂತಹ ಬಡ ಜನರು ಸೇವೆ ಉಚಿತ ಎಂಬ ಕಾರಣಕ್ಕೆ ನೇರವಾಗಿ ಜಿಮ್ಸ್ ಆಸ್ಪತ್ರೆಗೆ ಬಂದು ದಾಖಲಾಗುತ್ತಾರೆ. ಆದರೆ ರೋಗಿಗಳಿಗೆ ಸೂಕ್ತ ಸಮಯದಲ್ಲಿ ಆಪರೇಷನ್ ಮಾಡದೆ ಬ್ಯಾಂಡೇಜ್ ಹಾಕಿ ವಾರಗಟ್ಟಲೆ ಕಾಯಿಸುತ್ತಿದ್ದಾರೆ ಇಲ್ಲಿನ ವೈದ್ಯರು. ನಾ ಬೈಕ್ ಮೇಲೆ ಹೋಗ್ಮೇಲೆ ಗಾಡಿ ಮೇಲೆ ಬಿದ್ದಿದ್ದೇವೆ ರೀ. 9 ದಿನ ಆಯಿತು. ಇಲ್ಲಿ ಫ್ರ್ಯಾಕ್ಚರ್ ಸ್ವಲ್ಪ ಕೈ ಫ್ರ್ಯಾಕ್ಚರ್ ಆಯ್ತು. ಅದಕ್ಕೆ ಹಾಸ್ಪಿಟಲ್ ಒಂದು ಅಡ್ಮಿಟ್ ಆಗಿದ್ದು. ಸೊ ಈಗ ಬುಧವಾರ ದಿನ ಇದು ಮಾಡ್ತೀನಿ ಅಂದಾರೆ ಆಪ್ಷನ್. ಅಡ್ಮಿಟ್ ಅಂದ್ರೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಆಪ್ಷನ್ ಮಾಡ್ತೀನಿ ಅಂದಾರೆ. ನಾಳೆ ಅಲ್ಲ ಕೇಳಿ ಏನೂ ಹೇಳಿಲ್ಲ ಸರ್. ಇದು ಇನ್ನು ಯಾರಾದ್ರೂ ಹೈ ಇನ್ಫ್ಲೂಯೆನ್ಸ್ನಿಂದ ಬಂದ್ರೆ ಅವರಿಗೆ ಕ್ವಿಕ್ ಆಗಿ ಆಪರೇಷನ್ ಮಾಡ್ತಾರಂತೆ. ಅದೇ ಬಡ ರೋಗಿಗಳು ಬಂದ್ರೆ ವಾರಗಟ್ಟಲೆ ಕಳೆದ್ರೂ ಸರಿಯಾದ ಚಿಕಿತ್ಸೆ ಮಾತ್ರ ಸಿಗುತ್ತಿಲ್ಲ. ಇಂಜೆಕ್ಷನ್, ಮಾತ್ರೆ, ಕೆಲ ಕಾಲ ನೋವು ಮಾಯ ಆಗುತ್ತೆ, ಆಮೇಲೆ ಮತ್ತೆ ನೋವು ಶುರುವಾಗುತ್ತೆ. ಹಾಗಾಗಿ ಅದರ ಬದಲು ಆಪರೇಷನ್ ಮಾಡಿದ್ರೆ ಬೇಗ ಗುಣಮುಖರಾಗ್ತೇವೆ. ಆದ್ರೆ ಆಸ್ಪತ್ರೆಯವರು ಆಪರೇಷನ್ ಮಾಡ್ತಿಲ್ಲ ಅಂತ ಜನರು ಅಳಲು ತೋಡಿಕೊಂಡಿದ್ದಾರೆ. ಭಾಳ ದಿನ ಆಯ್ತು ರೀ, ಬಂದು ಇವತ್ತು 7 ದಿನ ಆಯ್ತು ರೀ. ಇವತ್ತು ನಾಳೆ ಹಿಂದಕ್ಕೆ ಹಾಕ್ಲಿಕತ್ತಾರ ರೀ. ಭಾಳ ತ್ರಾಸ ಕೊಡ್ಕತ್ತಾರ ಕಾಲು ರೀ. ಇವತ್ತು ನಾಳೆ ಮನ್ಯಾಗ ಕೆಲಸ ಮಾಡೋದು ಚೀಲ ಬಿದ್ದದ್ರಿ. ಅದು ಮನೆ ಅಂದಿದ್ರಿ, ಏನು ಹೊರಗಾಗಿಲ್ಲ. ಸಿಮೆಂಟಿ ಚೀಲ ತಂದು ಹಾಕಿವ್ರಿ. ಹಾಗೆ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂದ್ರೆ ಪೇಷಂಟ್ ಕೊಡ್ತಾರೆ, ಗೋಲಿ ಕೊಡ್ತಾರೆ, ಅಷ್ಟೇ ಬಿಟ್ಟು ಹೋಗ್ತಾರೆ. ನೋಡಿ ಹೋಗ್ಕತ್ತಾರೆ ಎಲ್ಲ ಮಂದಿ. ಸದ್ಯ ಜಿಮ್ಸ್ ಆಸ್ಪತ್ರೆಯ ಆರ್ಥೋ ವಾರ್ಡ್ನಲ್ಲಿ ಕೈಕಾಲು ಮೂಳೆ ಮುರಿತಕ್ಕೆ ಒಳಗಾದವರು ಆಪರೇಷನ್ ಮಾಡಿಸಿಕೊಳ್ಳಲು ಸಾಕಷ್ಟು ಜನ ಬಂದಿದ್ದಾರೆ. ಹೀಗೆ ಬಂದವರಿಗೆ ಒಂದು ದಿನ ಬ್ಲಡ್ ಟೆಸ್ಟ್, ಇನ್ನೊಂದು ದಿನ ಎಕ್ಸ್ರೇ ಅಂತ ಕಾಲಹರಣ ಮಾಡಲಾಗುತ್ತಿದೆ. ಆಪರೇಷನ್ ಯಾವಾಗ ಅನ್ನೋ ಪ್ರಶ್ನೆ ಕೇಳಿದ್ರೆ ಇವತ್ತು ನಾಳೆ ಅಂತ ದಿನಗಳನ್ನ ದೂಡಿಕೊಂಡು ಹೋಗ್ತಿದ್ದಾರಂತೆ. ನೋಡ್ರಿ, ನನ್ನ ಮಗನಿಗೆ ಬಂದು ಇವತ್ತಿಗೆ 7 ದಿನ ಆಯ್ತು ರೀ. ಏನೂ ಇಲ್ಲ, ದಾದ ಮಾಡಲಾಗ್ಯಾರ ರೀ. ಒಂಜರ ಬಾಟ್ ತಂದು ಹಾಯ್ಕೊಂಡು ಕೂತೀವ್ರಿ. ಬರೀ ಬರೋದು ಸೂಜಿ ಮಾಡೋದು ಹೋಲಕತ್ತಾರ ರೀ. ನಾವು ನೆಲೋಗ್ಯಾರ ಇವ್ರಿ, ಧರ್ಮಸಿಂಗನ ಊರವ್ರು ಇವ್ರಿ. ನಮಗೆ ಒಂಜರ ಆರಾಗಿ ಒಂಜರ ಹಿಂದೆ ಮುಂದೆ ಇದ್ರ ಬೆನ್ನಿಂದ ಇಲ್ರಿ. ನಮ್ಮ ಮಳು ಮಂಜಿರಿ ಒಂಜರ ಮಾಡಿ ಹೋಗ್ಬೇಕು ನೋಡ್ರಿ. ಇವತ್ತು ನಾಳೆಗೆ ಅಲ್ಲಕತ್ತಾರ. ನಮ್ಮ ಮಂಗಳವಾರ ಬುಧವಾರ ಅಲ್ಲಕತ್ತ. ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಆಪರೇಷನ್ಗಾಗಿ ಅನುಮತಿ ಪಡೆಯಲು 2-3 ದಿನ ಬೇಕಾಗುತ್ತದೆ. ಅನುಮತಿ ಸಿಕ್ಕ ಬಳಿಕ ಆಪರೇಷನ್ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ ವೈದ್ಯಕೀಯ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಬಡ ರೋಗಿಗಳ ಸಹಾಯಕ್ಕೆ ಮುಂದಾಗಬೇಕಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.